ಬೆಂಗಳೂರಿನಲ್ಲಿ ಐಷಾರಾಮಿ ಕಾರುಗಳ ದರ್ಬಾರ್ ಜೋರಾಗ್ತಿದೆ. ನಗರದಲ್ಲಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಈ ಪುಂಡ್ರು. ಬೆಂಗಳೂರಿನಲ್ಲಿ ಐಷಾರಾಮಿ ಕಾರುಗಳ ದರ್ಬಾರು, ಹೇಳೋರಿಲ್ಲ ಕೇಳೋರಿಲ್ಲ. ನಗರದಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಕೆಲ ಪುಂಡರು. ನಡು ರಸ್ತೆಯಲ್ಲೇ ಸ್ಟಂಟ್ ಮಾಡಿಬಿಟ್ಟಿದ್ದಾರೆ ಈ ಕಾರು ಚಾಲಕನ ಅವತಾರಗಳು ನೋಡಿ. ಎಂಜಿ ರೋಡ್ನ ಕುಂಬಳೆ ಸರ್ಕಲ್ ಬಳಿ ಈ ಘಟನೆಯಾಗಿದೆ. ರಸ್ತೆಯ ಮಧ್ಯದಲ್ಲಿ 2 ಸುತ್ತು ರೌಂಡ್ ಹಾಕಿ ಸ್ಟಂಟ್ ಮಾಡಿದ್ದಾರೆ. ಸ್ಟಂಟ್ ಮಾಡಿದಂತ ಲ್ಯಾಂಬೋರ್ಗಿನಿ ಕಾರಿನ ಚಾಲಕ, ಕಾರು ಮಾಲೀಕನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಯಲ್ಲಿ ಈಗ ಕೇಸ್ ರಿಜಿಸ್ಟರ್ ಆಗಿರುವುದು. ಒಂದು ಕಡೆ ನಿರ್ಲಕ್ಷ್ಯ, ಅಜಾರೂಕತೆ ಇವೆಲ್ಲವೂ ಕೂಡ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಬೆಂಗಳೂರಿನ ಬ್ಯುಸಿಯೆಸ್ಟ್ ರೋಡ್ ಅಂತಂತಂದ್ರೆ ಈ ಬ್ರಿಗೇಡ್ ರೋಡು, ಎಂಜಿ ರೋಡು, ಬೆಲ್ಲ ಚರ್ಚ್ ಸ್ಟ್ರೀಟ್ ಹೋಗುವಂತ ಭಾಗ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಯಾವುದೋ ರೇಸಿನ ದೃಶ್ಯಾವಳಿಗಳಲ್ಲ. ಬ್ಯುಸಿ ಇರುವಂತ ಬೆಂಗಳೂರಿನ ಎಂಜಿ ರೋಡಿನ ಕುಂಬಳೆ ಸರ್ಕಲ್ ಏನಿದೆ, ಈ ಸರ್ಕಲಿನ ನಡು ರಸ್ತೆಯಲ್ಲಿ ಐಷಾರಾಮಿ ಕಾರು ಲ್ಯಾಂಬೋರ್ಗಿನಿ. ಒಳಗಡೆ ಕಾರು ಚಾಲಕ ಮನಸ್ಸೋ ಇಚ್ಛೆ ಅವ್ರದೇ ರೋಡು, ಸ್ವಂತ ರೋಡು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಲಕ್ಷ್ಯದಿಂದ ಟ್ರಾಫಿಕ್ ರೂಲ್ಸ್ಗಳನ್ನ ಗಾಳಿಗೆ ತೂರಿ ಮನಸ್ಸು ಇಚ್ಛೆ ಡ್ರಿಫ್ಟಿಂಗ್ ಮಾಡಿದ್ದಾನೆ. ಗರ 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 ತಿರುಗಿಸ್ತಾ. ಹೆಚ್ಚು ಕಡಿಮೆ ಆಗಿದ್ರೆ ಏನು, ಪಕ್ಕದಲ್ಲಿ ಆಟೋ ಇದೆ, ಜನಸಾಮಾನ್ಯರು ಓಡಾಡ್ತಾರೆ, ಜನ ಇರುವಂತ ಜಾಗ ಅಂತಂದ್ರೆ ಐಷಾರಾಮಿ ಕಾರಿದೆ ಅಂತ ಇವ್ರ ತಲೆಗೇನಾದ್ರೂ ಬಂದ್ಬಿಡುತ್ತಾ? ಒದ್ದು ಒಳಗೆ ಹಾಕ್ಬೇಕಿಂತವ್ರನಲ್ಲಿ. ಈಗಾಗಲೇ ಕೇಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ ಚಾಲಕ ಏನಿದ್ದಾನೆ ಆತನ ಮೇಲೆ ಕೇಸ್ ಹಾಕಿದ್ದಾರೆ, ಎಫ್ಐಆರ್ ಆಗಿದೆ. ಬಟ್ ಸ್ಟಿಲ್ ಇಂಥವ್ರಿಗೆ ಕೊಡುವಂತ ಶಿಕ್ಷೆ ಏನಿದೆಯಲ್ಲ ಎಲ್ರಿಗೂ ಕೂಡ ಮಾದರಿ ಆಗಬೇಕು. ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಯಲ್ಲಿ ಈಗ ಕೇಸ್ ಆಗಿರೋದು ನಿರ್ಲಕ್ಷ್ಯ ಅಂತ. ಹೊರಗಡೆ ಬಿಡಬಾರ್ದು ಇಂಥವ್ರನ್ನೆಲ್ಲ. ಭಯಾನಕತೆ ಇದೆ ಇದು. ಒಂದು ಕಡೆ ಬೆಂಗಳೂರಿನಲ್ಲಿ ಸಾವು ನೋವಿನ ಸಂಖ್ಯೆ, ಆಕ್ಸಿಡೆಂಟ್ ಆಗೋದು ಹೆಚ್ಚು. ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋರು ಅಥವಾ ಹೆಲ್ಮೆಟ್ ಹಾಕ್ದಿರೋರಿಗೆ ಫೈನ್ ಅಲ್ಲ, ಇಂಥವ್ರನ್ನ ಮೊದಲು ಹಿಡಿಬೇಕು. ಈಗಾಗಲೇ ಕೇಸ್ ಆಗಿದೆ. ಬಟ್ ಸ್ಟಿಲ್ ದೃಶ್ಯದಲ್ಲಿ ನೋಡ್ತಿದೀವಲ್ಲ, ಭಯ ಹುಟ್ಟಿಸುತ್ತೆ ದೃಶ್ಯ ನೋಡಿದ್ರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.